ನೋಡ್ರಿ ರೊಟ್ಟಿ ಈ ತರ ಪೂರಿ ತರ ಉಬ್ಬಿ ಬರಬೇಕು ಮತ್ತು ಬೆಳ್ಳದಂಗೆ ಆಗ್ಬೇಕಂದ್ರೆ ಜೋಳ ಯಾವ ರೀತಿ ಬೀಸೋದಂತ ಇವತ್ತಿನ ವಿಡಿಯೋ ಒಳಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಲಾರ್ದ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾವು ಜೋಳ ತಂದಿದ್ದೀವ್ರಿ. ಇವ್ನ ಏನೈತ್ಲ ನಾವು ಕಿರಾಣಿ ಸ್ಟೋರ್ ಇರ್ತೈತ್ಲ ಕಿರಾಣಿ ಅಂಗಡಿ ಅಲ್ಲಿ ಏನೈತ್ಲ ಜೋಳ ತಂದಿದ್ದೀವ್ರಿ. ರೇಷನ್ ಜೋಳ ಅಲ್ರಿ ಇವ. ಈ ಜೋಳ ತಂದು ಅವನ್ನ ಫಸ್ಟ್ ಏನೈತ್ಲ ಈ ರೀತಿ ಚಂದಂಗೆ ನೋಡ್ರಿ ಈ ತರ ಕೇರ್ಕೋಬೇಕ್ರಿ. ಮರದೊಳಗೆ ಹಾಕಿ ಈ ತರ ಏನೈತ್ಲ ಏನಾರ ಹೊಲಸೋದು ಇರ್ತಾವ ನೋಡ್ರಿ, ಈ ತರ ಏನ್ರಿ ಕಲ್ಲದು ಇರ್ತಾವು. ಅದಕ್ಕೆ ಏನೈತ್ಲ ಫಸ್ಟ್ ಈ ರೀತಿ ಚಂದಂಗೆ ಕ್ಲೀನ್ ಮಾಡ್ಕೋಬೇಕ್ರಿ. ಚಂದಂಗೆ ಎಲ್ಲ ಕೇರ್ ಮಾಡಿ ನೋಡ್ರಿ ಎಷ್ಟು ನುಷಿ ಅದಾವು ಎಲ್ಲ ಹೊಲಸೈತಿ ಈ ತರ ಎಲ್ಲ ಹೋಗ್ಬೇಕು. ಅದಕ್ಕೆ ಏನೈತ್ಲ ಈ ತರ ಫಸ್ಟ್ ನೀವು ಇದನ್ನ ಕೇರ್ಕೋಬೇಕ್ರಿ, ಕೇರೆ ಇಟ್ಕೋಬೇಕು. ಇಲ್ಲೇ ನಾವೇನೈತ್ಲ ಇವತ್ತಿನ ವಿಡಿಯೋ ಒಳಗೆ ಪರ್ಫೆಕ್ಟ್ ಆಗಿ ಜೋಳದ ಹಿಟ್ಟ ಬಿಸುದ ತೋರ್ಸಾತೀವಿ. ಈ ತರ ಬಿಸ್ಕೊಂಡು ಬಂದ್ರೆ ಅಂದ್ರೆ ಎಷ್ಟು ಜೋಳಕ್ಕೆ ಎಷ್ಟು ಅಕ್ಕಿ ಹಾಕ್ಬೇಕು ಅನ್ನೋದು ಎಲ್ಲ ಚಂದಂಗೆ ತೋರ್ಸಿದೀವ್ರಿ. ಇಲ್ಲಿ ನೋಡ್ರಿ ಈ ತರ ಜೋಳ ಹಸನಾದವ್ರಿ, ಇವನ್ನ ಈ ತರ ಸರಿಸ್ಕೊತ ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ದಂಡಿಗೆ ಇನ್ನೂ ಒಂದು ಸ್ವಲ್ಪ ಹೊಲಸಿರ್ತೈತಿ. ಅದಕ್ಕೆ ಏನೈತ್ಲ ನೀವು ಈ ತರ ಸರಿಸ್ಕೊತ ಹೋಗ್ಬೇಕ್ರಿ ಅಷ್ಟು ಎಲ್ಲ ಜೋಳ. ಈ ಮೆಥಡ್ ಒಳಗೆ ನೀವು ಜೋಳದ ಹಿಟ್ಟು ಮಾಡ್ಕೊಂಡ್ರೆ ಅಂದ್ರೆ ರೊಟ್ಟಿ ಅಂತೂ ಭಾರಿ ಮಸ್ತ್ ಉಬ್ಬಿ ಬರ್ತಾವ. ರೊಟ್ಟಿ ಬಿರುಸಾಗಂಗಿಲ್ಲ ಏನಿಲ್ಲ ನೋಡ್ರಿ. ಈ ತರ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಏನು ಉಳಿತತ್ಲ ಅದನ್ನ ಚೆಲ್ಲಿ ಬಿಡ್ಬೇಕ್ರಿ. ಜೋಳ ಇದು ತಕೊಂಡ ನೋಡ್ರಿ ಯಾವ ರೀತಿ ಹೊಲಸೈತೆ ಅಂತ ನಿಮ್ಗೆ ತೋರ್ಸಾತೀವಿ. ಇದೇ ತರ ನೋಡ್ರಿ ಅಷ್ಟು ಎಲ್ಲ ಹಸನ್ ಮಾಡಿ ಇಟ್ಕೊಂಡಿದ್ದೀವಿ. ಟೋಟಲ್ ಆಗಿ ನಾವು ಎಷ್ಟು ಶೇರ್ ಜೋಳ ತೊಗೊಂಡಿವಿ ಅನ್ನೋದ ಇಲ್ಲೇ ತೋರ್ಸಾತೀವಿ ನೋಡ್ರಿ. ಎಷ್ಟಂದ್ರೆ 5 ಸೇರ್ ಜೋಳ ತೊಗೊಂಡಿದೀವ್ರಿ ನಾವು. 5 ಸೇರ್ ಜೋಳ ಇಲ್ಲೇ ತೋರ್ಸಾತೀವಿ ನೋಡ್ರಿ. 2 ಸೇರ್ ಆಯ್ತು, 3 ಸೇರ್ ಆಯ್ತು ನೋಡ್ರಿ. ಇಲ್ಲಿ ನೋಡ್ರಿ 4ನೇ ಸೇರ್ ಹಾಕತ್ತೀವಿ. ಇದು ನೋಡ್ರಿ ಈಗ ಲಾಸ್ಟ್ 5ನೇ ಸೇರ ಹಾಕತ್ತೀವಿ. ಟೋಟಲ್ ಆಗಿ 5 ಸೇರಿನ ಜೋಳದ ಹಿಟ್ಟ ನಾವು ಇವತ್ತು ನಿಮ್ಗೆ ಬೀಸೆ ತೋರ್ಸಾತೀವಿ ನೋಡ್ರಿ. ಈ ತರ ನೋಡ್ರಿ ಅಷ್ಟು ಎಲ್ಲ ಜೋಳ ಹಾಕೋಬೇಕ್ರಿ. ಇದಕ್ಕೇನೈತ್ಲ ಇವಾಗ ಅಕ್ಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅಕ್ಕಿ ಎಷ್ಟು ಮಿಕ್ಸ್ ಮಾಡಿವು ಅಂದ್ರೆ ಇಲ್ಲಿ ನೋಡ್ರಿ ಇವಾಗ 1 ಸೇರ್ ಹಾಕತ್ತೀವಿ. ಅದಾದ್ಮೇಲೆ ನೋಡ್ರಿ ಇವಾಗ ಇನ್ನೊಂದು ಸೇರ್ ಹಾಕತ್ತೀವಿ. ಈಗ ನೋಡ್ರಿ ಅರ್ಧ ಸೇರ್ ಹಾಕತ್ತೀವಿ ನೋಡ್ರಿ. ಅಂದ್ರ 5 ಸೇರ ಜೋಳಕ್ಕೆ ಎಷ್ಟು ಹಾಕಿವ್ ಅಂದ್ರ 2.5 ಸೇರ್ ಆಗುವಷ್ಟ ನಾವು ಇಲ್ಲಿ ಅಕ್ಕಿ ಸೇರಿಸಿದೀವ್ರಿ. ಅಂದ್ರ ರೊಟ್ಟಿ ನೀವು ಸಂಜೆ ತಕ ಅಥವಾ ಮರ್ದಿನ ಇಟ್ಟು ತಿಂದ್ರು ಮೆತ್ತಗಂಗೆ ಉಳಿತಾವ್ರಿ, ಮುರಿಯಂಗಿಲ್ಲ ಮತ್ತು ಹರಿಯಂಗಿಲ್ಲ, ಯಾವುದೇ ರೀತಿ ಆಗಂಗಿಲ್ಲ, ಮೃದುವಾಗಿ ಉಳಿತಾವ್ರಿ. ಆ ರೀತಿ ಉಳಿಬೇಕಂದ್ರೆ ಈ ಥರ ಜೋಳದ ಹಿಟ್ಟು ನೀವು ಒಮ್ಮೆ ಬೀಸೆ ನೋಡ್ರಿ. ಇಲ್ಲಿ ನೋಡ್ರಿ ಇವಾಗ ಅಕ್ಕಿ ಮತ್ತು ಜೋಳ ಎರಡು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ನೋಡ್ರಿ ನಾವು ಇಲ್ಲಿ ಅಕ್ಕಿ ಯಾವ ಮಿಕ್ಸ್ ಮಾಡಿವು ಅಂದ್ರೆ ರೇಷನ್ ಅಕ್ಕಿ ಸ್ವಚ್ಛಂಗೆಲ್ಲ ಕೇರ್ ಇಟ್ಕೊಂಡ ಮಿಕ್ಸ್ ಮಾಡಿದೀವ್ರಿ. ಇವಾಗ ಇದಕ್ಕೆ ಹಾಕಿಸ್ಕೊಂಬಂದೀವಿ ನೋಡ್ರಿ ನಾವು. ಎಲ್ಲಂದ್ರೆ ಗಿರಣಿಗೆ ಹೋಗಿ ಹಿಟ್ಟ ಹಾಕಿಸ್ಕೊಂಡು ಬಂದಿದ್ದೀವಿ ನೋಡ್ರಿ. ಜೋಳದ ಹಿಟ್ಟ ಯಾವ ರೀತಿ ಆಗೈತೆ ಅಂತ, ಯಾವ ರೀತಿ ವೈಟ್ ಹಂಗೆ ಆಗೈತೆ ಅಂತ ಹೇಳಿ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಇವೇನೈತ್ಲ ಕಿರಾಣಿ ಸ್ಟೋರ್ ಒಳಗೆ ತಂದದ್ದು ಜೋಳದವ್ರಿ. ನೀವು ಬೇಕಾದ್ರೆ ಈ ರೀತಿ ಡಿಮಾರ್ಟ್ ಒಳಗೆ ತೊಗೊಂಡಿರ್ತೀರಿ ಮತ್ತು ರೇಷನ್ ಜೋಳ ಇರ್ತಾವೆ. ಪ್ರತಿಯೊಂದಕ್ಕೂ ನೀವೇನೈತ್ಲ 5 ಸೇರ್ ಜೋಳ ತೊಗೊಂಡ್ರಿ ಅಂದ್ರೆ ಅದಕ್ಕೆ 2.5 ಸೇರ್ ಏನೈತ್ಲ ನೀವು ಅಕ್ಕಿ ಸೇರಿಸ್ತೀರಿ ನೋಡ್ರಿ. ಒಮ್ಮೆ ಈ ಥರ ರೊಟ್ಟಿ ಮಾಡಿ ನೋಡ್ರಿ, ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟಾಗಿ ರೊಟ್ಟಿ ಬರ್ತಾವೆ. ಭಾರಿ ಬೆಸ್ಟ್. ಪ್ರತಿಯೊಂದು ರೊಟ್ಟಿ ಆಗೋ ತನೂ ರೊಟ್ಟಿ ಏನೈತ್ಲ ಉಬ್ಬಿನ ಬರ್ತಾವ್ರಿ. ಈ ಮೆಥಡ್ ಒಳಗೆ ನೀವು ಒಂದ್ಸಲ ಜೋಳದ ಹಿಟ್ಟ ಮಾಡೇ ನೋಡ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳು, ಜೋಳದ ರೊಟ್ಟಿ ರೆಸಿಪಿ, ಚಪಾತಿ ರೆಸಿಪಿ, ಇನ್ನೂ ಹಲವಾರು ಎಲ್ಲ ಥರ ರೆಸಿಪಿ, ಉತ್ತರ ಕರ್ನಾಟಕ ರೆಸಿಪಿಗಳನ್ನೆಲ್ಲ ತೋರಿಸಿದ್ವಿ. ಒಂದು ಸರ್ತಿ ಹೋಗಿ ನಮ್ಮ ಚಾನಲ್ ಒಳಗೆ ಎಲ್ಲನೂ ನೀವು ನೋಡ್ಕೊಂಬರ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಹಿಟ್ಟು ನೋಡ್ರಿ ಈ ಥರ ನೋಡ್ರಿ ಯಾವ ರೀತಿ ಆಗೈತೆ ಅಂಥೇಳಿ. ಈ ಥರ ಆಗ್ಬೇಕು ನೋಡ್ರಿ ಹಿಟ್ಟ ತೋರ್ಸಾತೀವಿ ನಿಮ್ಗೆ. ಈ ಥರ ಹಿಟ್ಟಾತಂದ್ರೆ ಪರ್ಫೆಕ್ಟ್ ಆಗಿರ್ತೈತೆ ರೀ ನೋಡ್ರಿ. ಭಾಳ ಸಣ್ಣ ಆಗಬಾರ್ದು, ಭಾಳ ಸ್ವಲ್ಪ ಉದ್ರುದ್ರು ಆಗಬಾರ್ದ್ರಿ. ಮೀಡಿಯಮ್ ಒಳಗನ ನೀವೇನೈತ್ಲ ಜೋಳದ ಹಿಟ್ಟ ಬೀಸ್ಕೊಂಡ ಬರಬೇಕು. ಇವತ್ತಿನ ಜೋಳದ ಹಿಟ್ಟಿನ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರ.